ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಎಲ್ಲ ಚೆನ್ನಾಗಿದ್ದೀನಿ. ನನ್ನ ಎಲ್ಲ ಕ್ರಿಸ್ತ ಬಾಂಧವರಿಗೆ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ರಿಸ್ಮಸ್ ಆ್ಯಕ್ಚುಲಿ ಬೈಬಲಲ್ಲಿ ನೀವು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಲೇಬೇಕು, ದೇವರು ಇದೇ ದಿನವೇ ಹುಟ್ಟಿದ್ದಾರೆ ಅಂತ ಏನೂ ಇಲ್ಲ. ಕ್ರಿಸ್ಮಸ್ ಆಚರಣೆ ಹೇಗೆ ಶುರುವಾಯಿತಂದರೆ, ಕ್ರಿಸ್ಮಸ್ ತಾತ ಸ್ಯಾಂಟಾ ಕ್ಲಾಸ್ ಅಂತಾರಲ್ವ, ಅವರಿಂದನೇ ಕ್ರಿಸ್ಮಸ್ ಶುರುವಾಗಿದ್ದು. ಅವರು ಬಡ ಮಕ್ಕಳಿಗಾಗಿ ಅವ್ರಿಗೆ ಗಿಫ್ಟ್ ಹಂಚೋದು, ನಿಮ್ಮ ಹತ್ರ ಒಬ್ಬರ ಹತ್ರ ಇಲ್ದಿರೇ ಇರೋದನ್ನ ಕೊಡೋದು, ಹಾಗೆ ಕ್ರಿಸ್ಮಸ್ ಶುರು ಆಗಿದ್ದು. ಅದೇ ರೀತಿಯಲ್ಲೇ ಕ್ರಿಸ್ಮಸ್ ಅಂತ ನಾವು ಇನ್ನೂವರೆಗೂ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಕಣ್ಣು ಮುಂದೆ ಯಾರಾದರೂ ಬಡ ಮಕ್ಕಳಿದ್ರೆ, ಅವ್ರು ಕ್ರಿಶ್ಚಿಯನ್ ಆಗಿರಲಿ, ಮುಸ್ಲಿಮು, ಹಿಂದೂ ಯಾರಿದ್ರೂ ಪರವಾಗಿಲ್ಲ, ನಿಮ್ಮ ಕಣ್ಣು ಮುಂದೆ ಯಾರಾದರೂ ಕಷ್ಟಪಡ್ತಾಯಿದ್ರೆ ದಯವಿಟ್ಟು ಅವ್ರ ಹತ್ರ ಅವ್ರಿಗೆ ಹಂಚ್ಕೊಂಡು ತಿನ್ನೋಣ. ಅವ್ರ ಹತ್ರ ಒಳ್ಳೆ ಊಟ ಕೂಡ ಕೆಲವು ಮಕ್ಕಳು ತಿಂದಿರಲ್ಲ, ಕೆಲವು ಮಕ್ಕಳಿಗೆ ಬಟ್ಟೆನೇ ಇರಲ್ಲ. ನಾವು ಕಷ್ಟ ಅನುಭವಿಸಿದ್ದೀವಿ. ಅದೇ ಆ ರೀತಿಯಲ್ಲೇ ಹೇಳ್ತಾ ಇದ್ದೀನಿ. ಬೇರೆ ಯಾರೋಗೋಸ್ಕರ ನಾವು ಕೊಡೋ ಬದಲು, ಬೇರೆ ಕಣ್ಣಲ್ಲಿ ನೋಡ್ದಿರ ಇದು ಯೂಟ್ಯೂಬಲ್ಲಿ ಅದು ಇದು ನೋಡಿಕೊಂಡು ಅವ್ರಿಗೆ ಸ್ಕ್ಯಾನ್ ಮಾಡಿ ದುಡ್ಡು ಹಾಕೋ ಬದಲು, ಕಣ್ಮುಂದೆ ಎಷ್ಟೋ ಜನ ಕಷ್ಟಪಡ್ತಾ ಇರ್ತಾರಲ್ವ, ಅವ್ರ ಹತ್ರ ಹಂಚಿ ತಿನ್ನೋಣ. ಬೈಬಲಲ್ಲಿ ಹೇಳಿರುವ ಪ್ರಕಾರ ನಿನ್ನ ಹತ್ರ 2 ಅಂಗಿ ಇದ್ದರೆ 1 ಅಂಗಿ ದಾನ ಮಾಡು ಅಂತ ಬೈಬಲಲ್ಲಿ ಇದೆ. ನಾನು ಇಲ್ಲಿ ಬೈಬಲ್ ವಾಕ್ಯ ಹೇಳಕ್ಕೆ ಬಂದಿಲ್ಲ, ಜಸ್ಟ್ ನನ್ನ ಕನ್ಸನ್ನು ಹೇಳ್ತಾ ಇದ್ದೀನಿ. ಇರೋ ರಿಯಾಲಿಟಿ ಏನಂದರೆ, ಬೇರೆ ಒಬ್ಬರ ಹತ್ರ ಇಲ್ದಿರೋ ಇರೋರಿಗೆ ಕೊಟ್ಟರೆ ಅವ್ರು ನಮಗೆ ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡ್ತಾರಲ್ವ, ಅದು ನಮಗೆ ಅಷ್ಟೇ ಸಾಕು. ಆವಾಗ ದೇವ್ರು ನಮ್ಮ ಹತ್ರ ಏನಾದರೂ ಕೊರತೆ ನಮ್ಮ ಹತ್ರನೂ, ಆವಾಗ ದೇವರೇ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಈ ಥರ ಈ ಹುಡುಗಿ ಇವ್ರಿಗೆ ಹೆಲ್ಪ್ ಮಾಡಿದ್ದಾರೆ, ಇಂಥವ್ರು ಇಲ್ದಿರೋ ಇರುವಾಗ ಹೆಲ್ಪ್ ಮಾಡಿದ್ದಾರೆ. ನಾವು ಇವ್ರಿಗೆ ಏನು ಬೇಕೋ ಅದನ್ನ ಕೊಡೋಣ ಅನ್ನೋದು ದೇವ್ರಿಗೆ ಖಂಡಿತ ತಟ್ಟುತ್ತೆ. ಅವ್ರ ಆಶೀರ್ವಾದ ನಮಗೆ ಖಂಡಿತ ತಟ್ಟುತ್ತೆ. ಅದಕ್ಕೆ ಯಾರ ಹತ್ರ ಅದು ಯಾರಿಗಾದ್ರೂ ಬಟ್ಟೆ ಇರಲಿಲ್ಲ ಅಂದರೆ, ಚಿಕ್ಕ ಮಕ್ಕಳಿಗೆ ಬಟ್ಟೆ ಇಲ್ದಿರ ಎಷ್ಟೋ ಜನ ಅಲ್ವಾ, ಅಂಥವ್ರಿಗೆ ಬಟ್ಟೆ ಕೊಡೋದಾಗಲಿ, ಮತ್ತು ಊಟ, ಒಳ್ಳೆ ಊಟ ಮನೆಗೆ ಕರೆಸಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರು ಇರೋ ಜಾಗದಲ್ಲಿ ಕ್ಲೀನಾಗಿ ಪ್ಯಾಕ್ ಮಾಡಿ ತಗೊಂಡೋಗೋಕೆ ಕೊಡೋದಾಗಲಿ. ಜೀಸಸ್ ಏನು ಹೇಳಿದ್ದಾರೆ ಅಂದರೆ, ಅವರಲ್ಲಿ ನಿಮ್ಮ ಸಂತೋಷವನ್ನು ಕಾಣವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇಲ್ದಿರೋರಿಗೆ ಕೊಟ್ಟು ನಾವು ಈ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋಣ. ನಾವು ಏನೋ ಕಮ್ಮಿ ಇಲ್ಲ. ಹೋದ ವರ್ಷ ಅಲ್ಲ, ಅದು 2 ವರ್ಷಕ್ಕೆ ಹಿಂದೆ, ವರ್ಷಕ್ಕೊಂದ್ಸರಿ ಬರೋಕ್ಕೆ ಹಬ್ಬನೇ ಏನಕ್ಕೆ ಬರುತ್ತೋ ಅಂತ ಆ ಸಿಚುವೇಶನಲ್ಲಿ ನಾವು ಖಂಡಿತ ಇದ್ದಿದ್ದೀವಿ. ಅದರಿಂದನೇ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಇದೆಲ್ಲ ಮಕ್ಕಳು ಕೇಳೋ ಪ್ರಶ್ನೆಗಳ ಉತ್ತರ ಹೇಳೋಕ್ಕಾಗ್ದಿರ, ಏನಕ್ಕೋಸ್ಕರ ನಮ್ಮ ಮನೇಲಿ ಏನಕ್ಕೆ ಒಳ್ಳೆ ಊಟ ಮಾಡಿಲ್ಲ, ನಮ್ಗೆ ಯಾಕೆ ನೀನು ಬಟ್ಟೆ ಇಸ್ಕೊಟ್ಟಿಲ್ಲ, ನಮ್ಗೆ ಯಾಕೆ ಈ ಥರ ಮನೆ ಇಲ್ಲ ಅಂತೆಲ್ಲ ಕೇಳೋ ಪ್ರಶ್ನೆಗಳ ಉತ್ತರನೇ ಇರಲ್ಲ. ಅದಕ್ಕೆಲ್ಲ ಈಗ ದೇವರು ನಾವು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವಾಗೇನು ನಾವು ತುಂಬ ಎಲ್ಲ ಐಫೈ ಆಗಿದ್ದೀವಿ ಅಂತ ಹೇಳೋಕ್ಕೆ ನಾನು ಹೊರಟಿಲ್ಲ. ತಕ್ಕಮಟ್ಟಿಗೆ ದೇವರು ನನ್ನ ಇಟ್ಟಿದ್ದಾರೆ. ಅದರಿಂದ ದೇವರ ಆಶೀರ್ವಾದ ಸದಾ ನಿಮ್ಮ ಹತ್ರ ಇರುತ್ತೆ. ಖಂಡಿತ ಇಲ್ದಿರೋ ಇರೋರಿಗೆ ಖಂಡಿತ ಎಲ್ಲರೂ ಹೆಲ್ಪ್ ಮಾಡೋಣ. ಈ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡೋಣ. ಹ್ಯಾಪಿ ಕ್ರಿಸ್ಮಸ್ ಒನ್ಸ್ ಅಗೇನ್. ಲವ್ ಯು ಆಲ್. ಬಾಯ್. ಅದರಿಂದನೇ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಇದೆಲ್ಲ ಮಕ್ಕಳು ಕೇಳೋ ಪ್ರಶ್ನೆಗಳ ಉತ್ತರ ಹೇಳೋಕ್ಕಾಗ್ದಿರ, ಏನಕ್ಕೋಸ್ಕರ ನಮ್ಮ ಮನೇಲಿ ಏನಕ್ಕೆ ಒಳ್ಳೆ ಊಟ ಮಾಡಿಲ್ಲ, ನಮ್ಗೆ ಯಾಕೆ ನೀನು ಬಟ್ಟೆ ಇಸ್ಕೊಟ್ಟಿಲ್ಲ, ನಮ್ಗೆ ಯಾಕೆ ಈ ಥರ ಮನೆ ಇಲ್ಲ ಅಂತೆಲ್ಲ ಕೇಳೋ ಪ್ರಶ್ನೆಗಳ ಉತ್ತರನೇ ಇರಲ್ಲ. ಅದಕ್ಕೆಲ್ಲ ಈಗ ದೇವರು ನಾವು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವಾಗೇನು ನಾವು ತುಂಬ ಎಲ್ಲ ಐಫೈ ಆಗಿದ್ದೀವಿ ಅಂತ ಹೇಳೋಕ್ಕೆ ನಾನು ಹೊರಟಿಲ್ಲ. ತಕ್ಕಮಟ್ಟಿಗೆ ದೇವರು ನನ್ನ ಇಟ್ಟಿದ್ದಾರೆ. ಅದರಿಂದ ದೇವರ ಆಶೀರ್ವಾದ ಸದಾ ನಿಮ್ಮ ಹತ್ರ ಇರುತ್ತೆ. ಖಂಡಿತ ಇಲ್ದಿರೋ ಇರೋರಿಗೆ ಖಂಡಿತ ಎಲ್ಲರೂ ಹೆಲ್ಪ್ ಮಾಡೋಣ. ಈ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡೋಣ. ಹ್ಯಾಪಿ ಕ್ರಿಸ್ಮಸ್ ಒನ್ಸ್ ಅಗೇನ್. ಲವ್ ಯು ಆಲ್. ಬಾಯ್.